ದೊಡ್ಡಣ್ಣ ಈ ಬಿಸಿಲಿನ ಬೇಗ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ ಫ್ರಿಡ್ಜ್ ಅಲ್ಲಿ ನೀರು ತಣ್ಣಗಾಗ್ತಾ ಇಲ್ಲ. ಬೇಗ ನಮ್ಗೆ ತಣ್ಣೀರ್ ಕುಡಿಸ್ಬಿಡಿ ಪ್ಲೀಸ್. ಥ್ಯಾಂಕ್ ಯು. ಮಟು ನೋಡಪ್ಪ, ಇದು ಇನ್ಸ್ಟೆಂಟ್ ಐಸ್ ನ ರೆಡಿ ಮಾಡೋ ಮಿಷಿನಪ್ಪ. ಪಟ ಐಸ್ ರೆಡಿ ಮಾಡ್ಕೊಂಡು ಬಿಸಿಲಿಂದ ದೂರ ಇರಪ್ಪ. ದೊಡ್ಡಣ್ಣ ನಿಜವಾಗ್ಲು ಸೂಪರ್ ಅಣ್ಣ. ನೀರ್ ಹಾಕ್ತಾನೆ ಐಸ್ ಕ್ಯೂಬ್ ಆಗೋಯ್ತು ನೋಡಿ ಅಲ್ವಾ. ನಮಗೂ ಕೊಟ್ಬಿಡಿ ಅಣ್ಣ ಪ್ಲೀಸ್. ತಗೊಳಪ್ಪ ನನ್ನ ಗೆಳೆಯ, ನನ್ನ ಹತ್ರ 2 ಇದೆಯಪ್ಪ. ಆದ್ರೆ ಹುಷಾರಪ್ಪ, ಇದನ್ನ ಫ್ರಿಜ್ ಅಲ್ಲಿ ಮಾತ್ರ ಇಡ್ಬೇಡ್ರಪ್ಪ. ಥ್ಯಾಂಕ್ ಯು ಡಾಕ್ಟರ್ ಮುನ್ಸ್ವಾಮಿ. ಇನ್ಮೇಲೆ ನಾವ್ ಯಾವಾಗ್ಲೂ ತಣ್ಣಗಿರೋ ನೀರೇ ಕುಡಿತೀವಿ. ದೊಡ್ಡಣ್ಣ ಬನ್ನಿ ನೋಡೋಣ, ನೀರ್ ತರ ಈ ಕೆಮಿಕಲ್ ಐಸ್ ಕ್ಯೂಬ್ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಮಟು ಏನಪ್ಪ ಮಾಡಿದೆ ನೀನು? ಒಳ್ಳೆ ಕೆಲಸ ಓಡ್ರಪ್ಪ ಇಲ್ಲಿಂದ. ಅದು ತಣ್ಣಗಾದ್ಮೇಲೆ ಬ್ಲಾಸ್ಟ್ ಆಗುತ್ತಪ್ಪ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ನಾನು ಇವತ್ತು ನೀನು ಸುಮ್ಮನೆ ಬಿಡ್ತಿಲ್ಲಪ್ಪ. ಸಾರಿ ದೊಡ್ಡಣ್ಣ, ಸಾರಿ. ಅಯ್ಯೋ ಸಾಕು ನಿಲ್ಸೋ ಮೋಟು. ಅದನ್ನ ತಂದಾಗ್ಲಿಂದ ಐಸ್ ಮಾಡ್ಕೊಳ್ತೀಯ, ತಣ್ಣೀರ್ ಕುಡಿತಿದ್ಯಾ. ಇಷ್ಟೊಂದು ತಣ್ಣೀರ್ ಕುಡಿದ್ರೆ ನಿನ್ ಗಂಟ್ಲು ಕುಲ್ಗಟ್ಟೋಗುತ್ತಪ್ಪ. ಅಯ್ಯೋ ಇಷ್ಟು ಬೆಳಗ್ಗೆ ಯಾರು ಡಿಸ್ಟರ್ಬ್ ಮಾಡ್ತಾ ಇರೋದು? ಯಾರು ಇಲ್ವಲ್ಲ. ಈ ಧ್ವನಿ ಫ್ರಿಜ್ ಇಂದ ಬರ್ತಿದ್ಯಲ್ಲ. ಫ್ರಿಜ್ ಒಳಗೆ ಯಾರಿದ್ದೀರಾ? ಅರೇ ಯಾರದ ಒಳಗಡೆ? ಯಾರೇ? ಅಯ್ಯೋ ಏನಿದು ವಿಚಿತ್ರವಾಗಿವೆ. ಪತ್ಲು ಇದು ಜೀವಂತವಾಗಿರೋ ಐಸ್ ಕ್ಯೂಬ್ಗಳು ಕಣೋ. ಅಯ್ಯೋ ನೀನ್ ಐಸ್ ಕ್ಯೂಬ್ ಟ್ರೈನ ಯಾಕೋ ಫ್ರಿಜ್ ಒಳಗೆ ಮಾಡಕ್ದೆ? ಡಾಕ್ಟರ್ ಮುನ್ಸ್ವಾಮಿ ಹೇಳಿರ್ಲಿಲ್ವಾ ಅದನ್ನ ಫ್ರಿಜ್ ಒಳಗೆ ಮಾಡಬೇಡ ಅಂತ? ಏನೇನ ಅನಾಹುತ ಆಗುತ್ತೋ ಮೊದ್ಲು ಅದನ್ನೆಲ್ಲ ಹಿಡ್ಕೊಳ್ಳೋಣ ಬಾರ. ಇದನ್ನೆಲ್ಲ ಡಾಕ್ಟರ್ ಮುನ್ಸ್ವಾಮಿ ತಗೊಂಡೋಗ್ಬೇಕು ಅನ್ಸುತ್ತೆ. ಹೌದು ಇಲ್ವಲ್ಲ. ಬಾ 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 ಬಾ. ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ ಬೇಗ ಬನ್ನಿ, ಕಾಪಾಡಿ. ಏನಾಯ್ತಪ್ಪ ಪತ್ಲು? ಯಾಕಪ್ಪ ಗಾಬರಿ ಆಗಿದ್ಯಾ? ಅದನ್ನ ನೀವು ಫ್ರಿಜ್ ಒಳಗೆ ಇಟ್ರಲ್ಲಪ್ಪ, ಅದಕ್ಕೆ ಎಕ್ಸ್ಟ್ರಾ ಪವರ್ ಬಂದ್ಬಿಟ್ಟಿದೆ. ಐಸ್ ಕ್ಯೂಬ್ಗೆ ಜೀವ ಬಂದ್ಬಿಟ್ಟಿದ್ಯಪ್ಪ, ಅದಕ್ಕೆ ಹಿಂಗ ಆಗ್ತಾ ಇರೋದು. ಆಯ್ತು ಡಾಕ್ಟರ್ ಮುನ್ಸ್ವಾಮಿ. ದೊಡ್ಡಣ್ಣ ಸಾರಿ, ನಾನು ಐಸ್ಟೇನ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ. ವೆರಿ ಸಾರಿ. ಬೇಗ ನನ್ ಸರಿ ಮಾಡ್ಬಿಡಿ ಅಣ್ಣ. ಡಾಕ್ಟ್ರಣ್ಣ ಅವನ್ನ ಅಲ್ಲೇ ಇರ್ಲಿ, ಬಿಟ್ಬಿಡಿ ಹಂಗೆ. ಇವನು ಹೀಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಮೋಟು ನನ್ನ ಜೀವದ ಗೆಳೆಯನಪ್ಪ, ನನ್ನ ಪ್ರಾಣನಪ್ಪ. ಅವನ ನಾನು ಹೀಗೆ ಬಿಡೋದಕ್ಕಾಗಲ್ಲಪ್ಪ. ಬೇಗ ನಡೀರಿ, ನಾವೀಗ ಐಸ್ ಕ್ಯೂಬ್ನೆಲ್ಲ ಹಿಡ್ಕೋಬೇಕು. ಅಯ್ಯೋ ಅಯ್ಯೋ ಇದೇನಪ್ಪ ಇದು? ಅರೇ ಹೊಸ್ ಹೊಸ್ ಹೊರ ಹೊರ. ಅಯ್ಯೋ ಓಡ್ರಿಲಿಂದ, ನನ್ನ ಸಮೋಸ ಅಂಗಡಿಯಿಂದ ನಡ್ರಿ ಆಚೆ ಕಡೆ.
ಅಯ್ಯೋ ಕಾಪಾಡ್ರಿ ಸರ, ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್, ಯಾರಾದ್ರೂ ಆದರೆ ಕಾಪಾಡಿ ನನ್ನ. ನಾನು ಅಲ್ಲಾಡೋದಕ್ಕೂ ಆಗ್ತಾ ಇಲ್ಲ, ನನ್ನ ಕಾಪಾಡಿ. ಇದು ಏನಿದು ದೇವ್ರೇ, ಹಿಂಗಾಗ್ಬಿಡ್ತು. ಮೋಟೋ ಬೇಗೇನಾದ್ರು ಯೋಚನೆ ಮಾಡೋ. ನೋಡಿ ಟೀ ಅಂಗಡಿಯವನು ತಗಲಾಕೊಂಡ್ಬಿಟ್ಟವನೆ. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣ, ನೀನೇ ಏನಾದ್ರು ಯೋಚಿಸೋ. ಅಯ್ಯೋ ಐಡಿಯಾ, ಬಾಣ್ಲಿನಲ್ಲಿ ಸಮೋಸ ಬೇಯ್ತಾ ಇದೆ. ನಿಮ್ಗೆ ಬಿಸಿ ಬಿಸಿ ಸಮೋಸ ಬೇಕು ಅಂದ್ರೆ ಹೋಗಿ ಬಾಣ್ಲಿನ ಕಂತೀನಿ. 9 9 9 ಐಸು ಹಳ್ಳಕ್ಕೆ ಬಿತ್ತು. 9 9 ಇವ್ರು ತಿರ್ಗಾ ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಅವ್ರ ಬಿಸಿ ಕಡಿಮೆ ಮಾಡೋಣ. ಅಯ್ಯೋ ಓಡಿ. ಅಯ್ಯೋ ಡಾಕ್ಟ್ರಣ್ಣ, ನನ್ನ ಕಾಲು ಐಸ್ ಹಾಕ್ಬಿಟ್ಟಿದೆ ಅಣ್ಣ, ಇವೆ ನೋಡಿಲಿ. ಅಯ್ಯಪ್ಪ, ಏನ್ ಮಾಡೋದೀಗ ಡಾಕ್ಟ್ರಣ್ಣ? ಅಯ್ಯೋ, ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾ ಇಲ್ಲ, ಏನ್ ಮಾಡ್ಲಿ ಈಗ? ಐಡಿಯಾ ಏನು? ಅಯ್ಯೋ, ಬನ್ನಿ ಬನ್ನಿ, ಧೈರ್ಯ ಇದ್ರೆ ಮುಂದೆ ಬನ್ನಿ. ಈಗ ನಿಮಗ್ ಮಜಾ ತೋರಿಸ್ತೀನಿ. ನಾವ್ ಯಾಕೆ ಮುಂದೆ ಬರ್ಬೇಕು, ನೀವೇ ಮುಂದೆ ಬನ್ನಿ. ತಗ, ಇನ್ನು ಹಾಕು, ಇನ್ನು ಹಾಕು. ಏನ್ ಮಾಡ್ತಿದ್ಯಪ್ಪ ನೀನು? ಐಸ್ಗಳು ದೊಡ್ಡದಾಗ್ತಾ ಇದೆ, ನೀರು ನಿಲ್ಸಪ್ಪ. ಅಯ್ಯಮ್ಮ, ಅಯ್ಯೋ, ಯಾರಾದ್ರೂ ನನ್ನ ಕಾಲು ಸರಿ ಮಾಡ್ರಿ. ಅಯ್ಯೋ, ನನ್ನ ಕಾಲು ಸರಿ ಮಾಡಿ ಪ್ಲೀಸ್, ನನಗೆ ಓಡಕ್ಕಾಗಿಲ್ಲ. ನಾನೇಪ್ಪ ಮಾಡ್ಲಿ, ಗನ್ನೆಲ್ಲ ಉದ್ರೋಗಿದೆಯಲ್ಲಪ್ಪ. Oi, Wifey when Chingam is here. The name is Chingam, Inspector Chingam. ಈ Chingam ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ನನ್ನ ಕೈಲಿ ಅಳ್ಳಾಡೋದಕ್ಕೂ ಆಗ್ತಾ ಇಲ್ಲ ಡಾಕ್ಟ್ರಣ್ಣ, ಕಾಪಾಡಿ ನನ್ನ ಡಾಕ್ಟ್ರಣ್ಣ. ನನ್ನ ಕೈ ಸರಿ ಮಾಡಿ, ನನ್ನ ಕೈನ ಸರಿ ಮಾಡಿ ಪ್ಲೀಸ್. ಬನ್ನಿ, ಮೊದಲು ಮೋಟೋ ಪತ್ಲನ್ನ ರಿಪೇರಿ ಮಾಡೋಣ. ನಮ್ಮ ಕೈ ಇದೆ, ನಮ್ಮ ಕಾಲು ಇದೆ, ಸಾಧ್ಯ? ಅಯ್ಯಮ್ಮ, ಅಯ್ಯಯ್ಯ, ಐಸು. ಅಯ್ಯೋ, ನಾವ್ ಯಾಕೆ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಿ? ಇಲ್ಲಿಂದ ಓಡೋದಕ್ಕೆ ದಾರಿನೂ ಇಲ್ವಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ನಮ್ಮನ್ನ ಇಲ್ಲೇ ತಿಂದಾಕ್ಬಿಡ್ತಾರೆ ಕಣಪ್ಪತ್ಲು. ಇಲ್ಲಿಂದ ಹೆಂಗಾರು ನಾವ್ ಆಚೆ ಓಡಕ್ಬೇಕು. ಐಡಿಯಾ, ಎಷ್ಟೊತ್ತವರೆಗೂ ಒಳಗಡೆ ಬಚ್ಚಿಟ್ಕೊಂಡಿರ್ತೀರಾ? ಹೊರಗಡೆ ಬನ್ನಿ, ನೋಡ್ಕೊಳ್ತೀವಿ. ಅವರು ಐಸ್ ಕ್ಲಬ್ ಮೇಲೆ ಬರ್ತಾ ಇದ್ದಾರೆ. ಜೀವದ ಮೇಲೆ ಆಸೆ ಇದ್ರೆ ಓಡಿ. ಅಯ್ಯಮ್ಮ, ಅವ್ರು ಹೆದರ್ಕೊಂಡು ಹೋಗ್ತಾ ಇದ್ದೀರಿ. ಫಾಲೋ ದೇಮ್, ಹಿಂದೆ ಹೋಗಿ ಹಿಡಿರಿ. ನನ್ಗನ್ಸುತ್ತೆ ಅವ್ರು ಐಸ್ ಕ್ಲಬ್ ನೋಡಿ ಎದುರ್ಕೊಂಡ್ಬಿಟ್ಟವ್ರಪ್ಪ. ದಾಳಿ ಮಾಡಿ, ಇದು ನಮ್ಮ ಸಮಯ. ಅಯ್ಯಪ್ಪ, ಅಯ್ಯಮ್ಮ, ಕಾಣದಂತೆ ಮಾಯವಾಯಿತು. ಐಸುಗಡ್ಡೆ ಕೈಲಾಸ ಸೇರಿಕೊಂಡಿತು. ಅಯ್ಯಮ್ಮ, ನನ್ನ ಕೈ ಸರಿ ಹೋಗ್ಬಿಡ್ತಲ್ಲ.
ನನ್ ಕಾಲು ಸರಿ ಹೋಗ್ಬಿಟ್ಟು. ಆದ್ರೆ ಒಂದ್ ಕೆಲಸ ಮಾಡೋದು ಇನ್ನೂ ಬಾಕಿ ಉಳ್ಕೊಂಡಿದೆ. ಇದು ತುಂಬಾನೇ ಡೇಂಜರ್ ವಸ್ತು. ಇದನ್ನ ನಾವ್ ಯಾರು ಇಟ್ಕೊಳ್ಳೋದು ಬೇಡ. ಅದು ನೀರೆಲ್ಲ ಕಪ್ಪ ಹಾಕ್ದೆ. ನೀರ್ ಸೇರಿದಷ್ಟು ಅದು ತುಂಬಾ ದೊಡ್ಡದಾಗುತ್ತಪ್ಪ. ಎಂತ ಕೆಲಸ ಮಾಡ್ದಪ್ಪ ನೀನು?